ಕನ್ನಡ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಅಕ್ಷರಗಣಗಳನ್ನ ಕಲಿತು, ಅದರಲ್ಲಿ 8 ಅಕ್ಷರಗಣಗಳನ್ನು ಕಲಿತು ಅದನ್ನ ಕಂಡುಹಿಡಿಯೋದು ಹೇಗೆ ಅಂತ ಕಲ್ತಿದ್ದೀವಿ. ಅಕ್ಷರಗಣಗಳನ್ನ ಆಧಾರದ ಮೇಲೆ ನಾವು ಇವತ್ತು ಖ್ಯಾತ ಕನ್ನಡ ಕೃತಿಗಳನ್ನ ಗುರುಸೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ ಒಂದೊಂದು ಶ್ಲೋಕಗಳೈತೆ, ಸೂತ್ರಗಳೈತೆ, ಅವನ್ನೆಲ್ಲ ನಾವು ಒಂದು ಹೇಳ್ಕೊಂಡಿದ್ದೀವಿ. ಹಾಗೆ ಉತ್ಪಲ ಮಾಲವೃತ್ತ, ಉತ್ಪಲ ಮಾಲೆ ಎಪ್ಪುದು ಧರಂ ನವಭಂ ರಳಗಂ ನೆಗಳ್ದಿರದು. ಚಂಪಕ ಮಾಲವೃತ್ತ, ನಜ ಭಜ ಜಂಜರಂ ಬಗೆಗೊಳ್ಳುತ್ತಿದೆ ಚಂಪಕ ಮಾಲೆಯಿಂದ ಪದ. ಮತ್ತೇವ ವಿಪರೀತ ವೃತ್ತ, ಸಂಭರಂ ನಮ್ಮಯ ಲಂಗಮಂ ಬಗೆಗೊಳ್ಳಲ್ ಮತ್ತೇವ ವಿಪರೀತ. ಶಾರ್ದೂಲ ವಿಪರೀತಂ, ಕಣ್ಗೊಪ್ಪಲ್ ಮಸಜಂ ಸತತ ಗಮ್ಮ ಶಾರ್ದೂಲ ವಿಪರೀತಂ. ಶ್ರದ್ಧಾವೃತ್ತ, ತೋರಲ್ ಮಮ್ರಂ ಭನಂ ಮೂ ಯಗಣ ಮಮದೇತ ಶ್ರದ್ಧಾವೃತ್ತ ಬಂತು. ಮಹಾಶ್ರದ್ಧಾವೃತ್ತ, ಸತತಂ ನಂಸಂ ರರಂಗಂ ನೆರೆದಿಸೆಯೇ ಮಹಾಶ್ರದ್ಧಾವೃತ್ತ ಬಂತು. 990ರಲ್ಲಿ ನಾಗವರ್ಮ ಈ ಎಲ್ಲಾ ವಸ್ತುಗಳಿಗೂ ಶ್ಲೋಕಗಳನ್ನು ಕೂಡ ಬರೆದು ಸೂತ್ರಗಳನ್ನು ಬರೆದು ನಮ್ಗೆಲ್ಲ ಅರ್ಥ ಮಾಡ್ತಿದ್ದಾರೆ ಈಜೆ. ಈ ಸೂತ್ರಗಳಿಗೆ ಲಘುಗುರು ಹಾಕಿದ್ರು ಕೂಡ ಅದೇ ಗಣಗಳೇ ಬರ್ತಾರೆ. ಈ ಗಣಗಳಿದೆಯಲ್ಲ ಗುರುಸೋದಕ್ಕೆ ಇದೇ ಗಣಗಳು ಬರ್ತಾರೆ. ಅದನ್ನು ಇವಾಗ ನೀವು ಒಂದು ಚಟುವಟಿಕೆ ಮೂಲಕ ಮಾಡೋಣ. ಏನ್ ಚಟುವಟಿಕೆ ಅಂತ ನೀವೇ ಬಂದು ಲಘುಗುರು ಹಾಕ್ತೀರಾ. ಒಂದೊಂದು ಸಾಲಿಗೆ 3 ಗಣ ವಿಭಾಗ ಮಾಡ್ತೀರಾ. ಆ ಗಣಗಳಲ್ಲಿ ಈ ಗಣ ಬರ್ತಾವ ಇಲ್ವಾ ಅಂತ ಚೆಕ್ ಮಾಡಿ ಅದು ಬರೀತೀವಿ. ಸರಿನಾ? ಒಬ್ಬೊಬ್ರು ಬರೀ ಫಸ್ಟ್. ಯಾರಾದ್ರೂ ಒಬ್ರು ಆದ್ರೂ ಒಬ್ರು ಚಂಪಕ ಮಾಲವೃತ್ತ ಒಬ್ಬರು ಹಾಕ್ಬೇಕು ಇವಾಗ. ಆಯ್ತಾ? ನೋಡೋಣ. ನೋಡಿ ಒಂದು ನೋಡ್ತಾ ಇರಿ, ಸರಿ ಆಗ್ತಾರ ಇಲ್ವಾ ಅಂತ ನೋಡ್ತಾ ಇರ್ಬೇಕು ನೀವು. ಗಣ ವಿಭಾಗ ಮಾಡಿ. ಎಷ್ಟು ಅಕ್ಷರ ಇದೆ? 3 ಅಕ್ಷರ. ಅಲ್ಲಿಂದ ನೋಡಿ. ಅಲ್ಲಿಂದ ಅದರ ಮಾಡ್ಕೊಂಡು 3 ಮಾಡ್ಕೊಂಡು 3 ಅಕ್ಷರಕ್ಕೆ ಗಣ ಮಾತ್ರೆಗಳಲ್ಲ, 3 ಅಕ್ಷರ. ಹಾಕಿ 3 ಅಕ್ಷರ ಕೇಳಿಸಿ ಕೂಡ ಕಲ್ತಾಗಿದೆ. ನೆಕ್ಸ್ಟ್ 3 ಅಕ್ಷರಕ್ಕೆ ನೆಕ್ಸ್ಟ್ 3 ಅಕ್ಷರಕ್ಕೆ ಹೇಳಿ ಬರಬೇಡಿ, ಇವ್ರ ಮನೆಗೆ ಬಂದ್ಬಿಡ್ತೀರ. ನೆಕ್ಸ್ಟ್ 3 ಅಕ್ಷರಕ್ಕೆ ಇದಕ್ಕೆ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಲಘು, ಇದಕ್ಕೆ ಗುರು. 3 ಅಕ್ಷರ ಅಂದ್ರೆ 1 2 3. ಇಲ್ಲಿಂದ ಯಾವ ಗಣ ಬರ್ತದೆ? ಗುರು ಮೊದಲಿದೆ 8 ಗಣಗಳಲ್ಲಿ ಯಾವುದು? ಗಣ ಅಂತ ಬರಿದೆ. ಲಘು ಭಾಗ ಗಣಗಳದ್ದು ಅಂತ ಬರೆಯುವಂತ. ನೆಕ್ಸ್ಟ್ ಎರಡನೇದು ಲಘು ನಡುವೆ ಇದೆ. 3 ಲಘು ಆಗಿದ್ರೆ ನೆಕ್ಸ್ಟ್ ನಗಣ, ರಗಣ. ಲಘು ಲಾಂತ ಗೋತ ಲಘು ಗುರು. ನೆಕ್ಸ್ಟ್ ಚಂಪಕ ಮೇಲೆ ಒಂದು ಅದೇ ಆ ಸೂತ್ರಕ್ಕೂ ಕೂಡ ಅದೇ ಗಣಗಳು ಬರುವಂತ ಸೂತ್ರವಾಗಿದೆ. ಈಗ ಚಂಪಕ ಮಾಲವೃತ್ತ ನೋಡು. ಗೋ ಈ ಅಕ್ಷರಕ್ಕೆ ಗೋ ಯಾಕೆ ಹಾಕ್ತೀರಾ? ಎಲ್ಲಿ ಅಲ್ಲಿ ದೀರ್ಘ ಸ್ವರ ಇಲ್ಲ, ಏನಾಗ್ಬೇಕು ನೋಡ್ಕೊಂಡು ನೀವು. ನೆಕ್ಸ್ಟ್ ಸರಿ. ಆ ದೀರ್ಘ ಇದೆ.
ಸರಿ ಹಾಕ್ರಿ. ಇಲ್ಲ ಹಾಕ್ಬಿಡ್ತದೆ ಅಲ್ವಾ? ಬಾಕಿ ಉದ್ದ ಸರಿ ಇಷ್ಟೇ ಐತಿ. ಇವೆರಡು ಸೇರಿಸಿ ಗುರು ಹಾಕ್ತೀವಿ ಅಷ್ಟೇ. ಹಾಕ್ರಿ ಸರಿ. ಹಾಕ್ರಿ. ಈಗ ಮೂರು ಅಕ್ಷರಕ್ಕೆ ಗ್ರೂಪ್ ಮಾಡ್ತಾ ಬನ್ನಿ. ಮೇಲಿಂದ ಮಾಡ್ತಾ ಬನ್ನಿ. ಕೆಳಗೆ ಬರಬೇಡಿರಿ. ಇಲ್ಲಿ ಬಂದು ಇಲ್ಲಿ ನಿಲ್ಸ್ರಿ ಅಷ್ಟೇ. ಕಾಣುತ್ತಲ್ಲ? 3 ಅಕ್ಷರ ಇಡ್ತೀವಿ. ಮೇಲಿಂದ ಕೆಳಗೆ ಬರಿ ಸಾಕಂತ. ನೆಕ್ಸ್ಟ್ 3 ಅಕ್ಷರಕ್ಕೆ. ನೆಕ್ಸ್ಟ್ ಬಿಡು. ಅದಕ್ಕೆ ಹಾಕ್ಬಿಡಲ್ಲಿ 1 2 3. ಇಲ್ಲ ಲಾಸ್ಟ್ ಅಕ್ಷರ ಇಲ್ಲಿ ಅಂದ್ರೆ ಇಲ್ಲಿ ಹಾಕಬಾರ್ದು. ಓಕೆ. ಲಘು 3 ಲಘು ಇದ್ರೆ ಯಾವ ಗಣ? ನಗಣ. ಅವನೇ ಬರ್ತೀನಿ ನೋಡೋಣ. ತಪ್ಪು. ಗುರು ನಡುವೆ ಇದೆ ಯಗಣ. ಈಗ ನೆಕ್ಸ್ಟ್ ಅವ್ರಿಗೆ ಬರ್ತೀನಿ ನೋಡೋಣ. ಅವರೇ ಬರಲಿ. ವೆರಿ ಗುಡ್, ಸೂಪರ್. ನೆಕ್ಸ್ಟ್ ಒಂದ್ ಸ್ವಲ್ಪ ಹಾಕಿದ್ರೆ ಆಗ್ಲೇ ಅಲ್ಲೇ ಇರ್ತದೆ. ನೆಕ್ಸ್ಟ್ ಸಾಕು. ಇಲ್ಲಿ ನೋಡಿದ್ರಿ 20 ಅಕ್ಷರ ಇದೆ ನೋಡ್ರಿ. ಈ ಸಾಲಲ್ಲಿ 20 ಅಕ್ಷರ ಬರುತ್ತಾ? 21 ಅಕ್ಷರ ಬರ್ತದೆ. ಕರೆಕ್ಟಾ? ಇದೇ ಗಂಟು ಬಂದಿದ್ಯಾ? ಇದೇ ಗಂಟು ಬಂದಿದೆ ನೋಡಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ ಕೇಳಿ. ನಾನು ಪ್ರಶ್ನೆ ಕೇಳ್ಬೋದು ಇವಾಗ. ನಾನು ಯಾಕೆ ಕೇಳ್ತೀನಿ ಅವ್ರು ಹೇಳು. ಸರಿನಾ? ಉತ್ಪಲ ಮಾಲಾ ವೃತ್ತದಲ್ಲಿ ಎಷ್ಟು ಅಕ್ಷರಗಳಿವೆ? ದೀಪಿಕಾ, ಎಷ್ಟು ಅಕ್ಷರಗಳಿವೆ? ಉತ್ಪಲ ಮಾಲಾ ವೃತ್ತದಲ್ಲಿ ಎಷ್ಟು ಅಕ್ಷರಗಳಿವೆ? ಗೊತ್ತಿಲ್ಲ. 20. ಗೌತಮ್, ಚಂಪಕ ಮಾಲಾ ವೃತ್ತದಲ್ಲಿ ಎಷ್ಟು ಅಕ್ಷರಗಳಿವೆ? 20. ಕೂತ್ಕೊಳ್ಳಿ. ಇವೆರಡೂ ವೃತ್ತದಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರೂ ಪ್ರಶ್ನೆ ಇದೆಯಾ? ಓಕೆ. ಉಳಿದಂತಹ ಎಲ್ಲ ವೃತ್ತಗಳನ್ನ ಮನೆಯಲ್ಲಿ ಇದೇ ತರ ಹಾಕಿ ನೋಡಿ ಮಾಡ್ತೀರಾ? ಥ್ಯಾಂಕ್ ಯು.